ನಮಸ್ಕಾರ. ವೆಲ್ಕಮ್ ಟು ಮೈ ಬುಕ್ ಸಮರಿ. ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಜೀವನದ ದಿಕ್ಕುಗಳನ್ನು, ಅದರ ಒಳನೋಟಗಳನ್ನು ಇನ್ನಷ್ಟು ತಿಳಿದುಕೊಳ್ಳುವ ಕುತೂಹಲ ನಿಮಗಿದೆಯೇ? ಇತರರ ಜೀವನದ ಅನುಭವಗಳನ್ನು ಕೇಳಿ ನಿಮ್ಮೊಳಗಿನ ವ್ಯಕ್ತಿತ್ವವನ್ನು ಮತ್ತಷ್ಟು ಎತ್ತರಕ್ಕೆ ಬೆಳೆಸಿಕೊಳ್ಳುವ ಆಸೆ ನಿಮಗಿದೆಯೇ? ಹಾಗಾದರೆ ಈ ಬುಕ್ ಸಮರಿ ನಿಮಗಾಗಿ. ಜೀವನವು ಮೇಲ್ನೋಟಕ್ಕೆ ಕಾಣುವಷ್ಟು ಸರಳವಾದದ್ದಲ್ಲ. ಕೆಲವು ದಿನಗಳು ನಮಗೆ ಕಠಿಣ ಸವಾಲುಗಳನ್ನು ಒಡ್ಡಿದರೆ, ಇನ್ನು ಕೆಲವು ದಿನಗಳು ಅನಿರೀಕ್ಷಿತ ಸಂತೋಷವನ್ನು ತಂದುಕೊಡ್ತವೆ. ಬಹುತೇಕ ಜನರಿಗೆ ಜೀವನವೆಂದರೆ ಉತ್ತರಿಸಲಾಗದ ನೂರಾರು ಪ್ರಶ್ನೆಗಳಿಂದ ತುಂಬಿದ ಒಂದು ದೊಡ್ಡ ನಿಗೂಢ ಕಡಲು. ಆದರೂ ಈ ಜೀವನದ ಅನಿಶ್ಚಿತತೆಗಳ ನಡುವೆಯೂ ಒಂದು ಸುಂದರವಾದ ಅರ್ಥವನ್ನು ಕಂಡುಕೊಳ್ಳುವುದೇ ನಿಜವಾದ ಬದುಕು. ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು, ನಿಮ್ಮ ಆಲೋಚನಾ ಲಹರಿಯನ್ನು ಸಕಾರಾತ್ಮಕಗೊಳಿಸಲು ಮತ್ತು ಜೀವನದ ಕಡೆಗೆ ಹೊಸ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಲು ಈ ಬುಕ್ ಸಮರಿ ನಿಮಗೆ ದಾರಿದೀಪ ಆಗ್ತಾ ಇದೆ. ಕಷ್ಟಗಳನ್ನು ಎದುರಿಸಿ, ಸವಾಲುಗಳನ್ನು ಮೆಟ್ಟಿ ನಿಂತು ಅರ್ಥಪೂರ್ಣ ಜೀವನ ನಡೆಸಿದ ಸಾಮಾನ್ಯ ಜನರ ಅಸಾಮಾನ್ಯ ಕಥೆಗಳನ್ನು ನಾವಿಂದು ಈ ಸಂಚಿಕೆಯಲ್ಲಿ ಹಂಚ್ಕೊತಾ ಇದ್ದೀನಿ. ಬನ್ನಿ ಈ ಸ್ಫೂರ್ತಿದಾಯಕ ಪಯಣವನ್ನು ಶುರು ಮಾಡೋಣ. ಅಧ್ಯಾಯ 1. ಜೀವ ಉಳಿಸಿದ ಒಂದು ಸಣ್ಣ ಸಹಾಯ. ಎ ಸಿಂಪಲ್ ಜೆಸ್ಚರ್. ಒಂದು ಸಣ್ಣ ಕರುಣೆಯ ಕಾರ್ಯವು ಎಷ್ಟು ದೊಡ್ಡ ಬದಲಾವಣೆಯನ್ನು ತರಬಲ್ಲದು ಅನ್ನೋದಕ್ಕೆ ಈ ಕತೆ ಸಾಕ್ಷಿಯಾಗಿದೆ. ಮಾರ್ಕ್ ಆಗಿನ್ನೂ 8ನೇ ತರಗತಿಯಲ್ಲಿ ಓದುತ್ತಿದ್ದ ಒಬ್ಬ ಹುಡುಗ. ಅಂದು ಶಾಲೆಯಲ್ಲಿ ದಣಿದು ಮನೆಗೆ ಹಿಂದಿರುಗುತ್ತಿದ್ದ. ಅವನ ಗಮನವೆಲ್ಲ ಮನೆಗೆ ಹೋಗಿ ವಿಶ್ರಾಂತಿ ಪಡೆಯುವುದರ ಮೇಲೆ ಇತ್ತು. ಆಗ ಅವನ ಮುಂದೆಯೇ ಹೆಜ್ಜೆ ಹಾಕುತ್ತಿದ್ದ ಇನ್ನೊಬ್ಬ ಹುಡುಗ ದಿಢೀರನೆ ಎಡವಿ ನೆಲದ ಮೇಲೆ ಬಿದ್ದ. ಅವನ ಬೆನ್ನ ಮೇಲೆ ಇದ್ದ ದೊಡ್ಡ ಬ್ಯಾಗು ಪಡೆದು ಅದರಲ್ಲಿದ್ದ ಪುಸ್ತಕಗಳು, ಬಟ್ಟೆಗಳು, ಟೇಪ್ ರೆಕಾರ್ಡರ್, ಬೇಸ್ಬಾಲ್ ಗ್ಲೌಸ್, ಮತ್ತೊಂದು ಟೋಪಿ ರಸ್ತೆಯ ಮೇಲೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದವು. ಮಾರ್ಕ್ ಒಂದು ಕ್ಷಣವೂ ಯೋಚಿಸಲಿಲ್ಲ. ತನ್ನ ಪಾಡಿಗೆ ತಾನು ಹೋಗಬಹುದಿತ್ತು. ಆದರೆ ಅವನೊಳಗಿನ ಮಾನವೀಯತೆ ಎಚ್ಚರವಾಯಿತು. ತಕ್ಷಣ ಆ ಹುಡುಗನ ಬಳಿ ಓಡಿ ಹೋಗಿ ನೆಲದ ಮೇಲೆ ಬಿದ್ದಿದ್ದ ಪ್ರತಿಯೊಂದು ವಸ್ತುವನ್ನು ಎತ್ತಿಕೊಡಲು ಸಹಾಯ ಮಾಡಿದ. ಆ ವಸ್ತುಗಳನ್ನು ಎತ್ತಿಕೊಡುತ್ತಿರುವಾಗ ಅವರಿಬ್ಬರು ಒಂದೇ ದಾರಿಯಲ್ಲಿ ಹೋಗುತ್ತಿದ್ದಾರೆ ಅಂತ ಮಾರ್ಕ್ಗೆ ಅರಿವಾಯಿತು. ನಾನು ನಿನ್ನ ಜೊತೆ ಬರಲ್ಲ ಅಂತ ಮಾರ್ಕ್ ಕೇಳಿದ. ಆ ಹುಡುಗನ ಮುಖದಲ್ಲಿ ರಿಲೀಫ್ ಕಡಿತು. ದಾರಿಯುದ್ದಕ್ಕೂ ಅವರು ಮಾತಾಡತೊಡಗಿದರು. ಆ ಹುಡುಗನ ಹೆಸರು ಬಿಲ್. ಬಿಲ್ಗೆ ಬೇಸ್ಬಾಲ್ ಮತ್ತು ಇತಿಹಾಸ ಅಂದರೆ ಪಂಚಪ್ರಾಣ ಅಂತ ಮಾರ್ಕ್ಗೆ ಗೊತ್ತಾಯಿತು. ಮಾತು ಮುಂದುವರಿದಂತೆ ಬಿಲ್ ತನ್ನ ಮನಸ್ಸಿನೊಳಗಿದ್ದ ಭಾರವನ್ನೆಲ್ಲ ತೋಡಿಕೊಳ್ಳತೊಡಗಿದನು. ತಾನು ಶಾಲೆಯಲ್ಲಿ ಎದುರಿಸುತ್ತಿರುವ ಕಷ್ಟಗಳು, ಸ್ನೇಹಿತರೊಂದಿನ ಸಮಸ್ಯೆಗಳು ಮತ್ತು ತನ್ನ ಒಂಟಿತನದ ಬಗ್ಗೆ ಅವನು ಹೇಳಿಕೊಂಡನು. ಮಾರ್ಕ್ ಮಧ್ಯೆ ಬಾಯ ಹಾಕದೆ ಅತ್ಯಂತ ಗಮನವಿಟ್ಟು ಸಹಾನುಭೂತಿಯಿಂದ ಆತನ ಮಾತುಗಳನ್ನು ಆಲಿಸಿದನು. ಬಿಲ್ ಮನೆ ತಲುಪಿದಾಗ ಬಿಲ್ ಮಾರ್ಕ್ನನ್ನು ಒಳಗೆ ಕರೆದನು. ಅಂದು ಇಡೀ ಮಧ್ಯಾಹ್ನ ಅವರಿಬ್ಬರು ಟಿವಿ ನೋಡುತ್ತಾ ನಗುತ್ತಾ ಸಮಯ ಕಳೆದರು. ಅಂದಿನಿಂದ ಅವರು ಆಪ್ತ ಸ್ನೇಹಿತರಾದರು. ಜೂನಿಯರ್ ಹೈಸ್ಕೂಲ್ ಮುಗಿದು ಒಟ್ಟಿಗೆ ಹೈಸ್ಕೂಲ್ಗೂ ಸೇರಿದರು. ವರ್ಷಗಳು ಉರುಳಿದವು. ಅವರ ಸ್ನೇಹ ಮತ್ತಷ್ಟು ಗಟ್ಟಿಯಾಯಿತು. ಪ್ರೌಢಶಾಲಾ ಪದವಿ ಮುಗಿಯುವ ಕೆಲವೇ ದಿನಗಳ ಮೊದಲು ಬಿಲ್ ಮಾರ್ಕ್ ಬಳಿ ಬಂದು, ನಾನು ನಿನ್ನ ಬಳಿ ಒಂದು ಬಹುಮುಖ್ಯವಾದ ವಿಷಯ ಹಂಚಿಕೊಳ್ಳಬೇಕು ಅಂತ ಹೇಳ್ದ. ನಾವಿಬ್ಬರೇ ಮಾತನಾಡಬಹುದಾ ಅಂತ ಕೇಳ್ದ. ಇಬ್ಬರು ಒಂಟಿಯಾಗಿ ಕುಳಿತಾಗ ಬಿಲ್ ಕೇಳ್ದ, ನಾವು ಮೊದಲ ಬಾರಿಗೆ ಭೇಟಿಯಾದ ಆ ದಿನ ನಿನಗೆ ನೆನಪಿದೆಯೇ? ಮಾರ್ಕ್ ನಗು, ಖಂಡಿತ ನೆನಪಿದೆ, ನೀನು ರಸ್ತೆಯಲ್ಲೇ ಬಿದ್ದಿದ್ದೆ ಎಂದನು. ಆಗ ಬಿಲ್ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಗದ್ಗದಿತ ಸ್ವರದಿಂದ ಹೇಳ್ದ, ಅಂದು ನನ್ನ ಕೈಯಲ್ಲಿ ಅಷ್ಟು ವಸ್ತುಗಳಿದ್ದವು, ಏಕೆಂದರೆ ನಾನು ನನ್ನ ಶಾಲೆಯ ಲಾಕರನ್ನು ಸಂಪೂರ್ಣ ಖಾಲಿ ಮಾಡಿ ಎಲ್ಲವನ್ನೂ ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೆ. ನಾನು ಯಾರಿಗೂ ಹೊರೆಯಾಗಲು ಬಯಸಿರಲಿಲ್ಲ. ಅಂದು ಮನೆಗೆ ಹೋಗಿ ನನ್ನ ಜೀವನವನ್ನು ಕೊನೆಗೊಳಿಸಲು ನಾನು ನಿರ್ಧರಿಸಿದ್ದೆ. ಎಲ್ಲವೂ ಸಿದ್ಧವಾಗಿತ್ತು. ಆದರೆ ನೀನು ಬಂದು ನನಗೆ ಸಹಾಯ ಮಾಡಿದೆ. ನಾವು ಭೇಟಿಯಾಗಿ ಮಾತನಾಡತೊಡಗಿದಾಗ ನನ್ನ ಮನಸ್ಸು ಬದಲಾಯಿತು. ನನ್ನ ಮಾತುಗಳನ್ನು ಕೇಳಲು ಒಬ್ಬನಿದ್ದಾನೆ, ಜೀವನವು ಜೀವಿಸಲು ಯೋಗ್ಯವಿದೆ ಅಂದು ನೀನು ನನಗೆ ಅನಿಸುವಂತೆ ಮಾಡಿದ್ದೆ. ನೀನು ಅಂದು ಕೇವಲ ನನ್ನ ಪುಸ್ತಕಗಳನ್ನು ಎತ್ತಿಕೊಡಲು ಸಹಾಯ ಮಾಡಿಲ್ಲ ಮಾರ್ಕ್, ನೀನು ನನ್ನ ಬದುಕಲು ಒಂದು ಕಾರಣವನ್ನು ಕೊಟ್ಟಿದ್ದೆ. ಇದನ್ನು ಕೇಳಿ ಮಾರ್ಕ್ ದಂಗಾಗಿ ಹೋದನು. ಅವನ ಕಣ್ಣಲ್ಲಿ ನೀರು ತುಂಬಿತು. ತಾನು ಮಾಡಿದ ಆ ಒಂದು ಸಣ್ಣ ಸಹಾಯ ಅರಿವಿಲ್ಲದೆ ತನ್ನ ಸ್ನೇಹಿತನ ಪ್ರಾಣವನ್ನೇ ಉಳಿಸಿತ್ತು ಅನ್ನೋ ಸತ್ಯ ಅವನಿಗೆ ಅರಿವಾಯಿತು. ಅಧ್ಯಾಯ 2. ಅಪ್ಪುಗೆಯ ನ್ಯಾಯಾಧೀಶ. ದ ಹಗಿಂಗ್ ಜಡ್ಜ್. ನಾವು ಪ್ರತಿದಿನ ಎಷ್ಟೋ ಜನರನ್ನು ಭೇಟಿ ಮಾಡ್ತೇವೆ. ಆದರೆ ಅವರನ್ನು ಪ್ರೀತಿಯಿಂದ ಮಾತನಾಡಿಸುವುದು ಬಹಳ ವಿರಳ. ಆದರೆ ಲೀಶ್ ಅವಾಗಲ್ಲ. ಅವರನ್ನು ಪ್ರೀತಿಯಿಂದ ಹಗಿಂಗ್ ಜಡ್ಜ್ ಅಂದರೆ ಅಪ್ಪುಗೆಯ ನ್ಯಾಯಾಧೀಶ ಎಂದು ಕರೆಯಲಾಗ್ತಾ ಇತ್ತು.
ಯುನೈಟೆಡ್ ಸ್ಟೇಟ್ನ ನಿವೃತ್ತ ನ್ಯಾಯಾಧೀಶರಾಗಿದ್ದ ಲೀ ಕಾಯ್ದೆ ಕಾನೂನುಗಳಿಂದ ಪ್ರೀತಿ ಮತ್ತು ವಾತ್ಸಲ್ಯಕ್ಕೆ ಹೆಚ್ಚು ಶಕ್ತಿ ಇದೆ ಅಂತ ನಂಬ್ತಾ ಇದ್ರು. ನಿವೃತ್ತಿಯ ನಂತರ ಸರಳವಾದ ಅಪ್ಪುಗೆಯ ಮೂಲಕ ಜಗತ್ತಿನ ದಯೆಯನ್ನು ಹರಡುವುದನ್ನೇ ಅವರು ತಮ್ಮ ಜೀವನದ ಧ್ಯೇಯವನ್ನಾಗಿ ಮಾಡಿಕೊಂಡ್ರು. ಅವರ ಕಾರ್ನ ಮೇಲೆ ನನ್ನನ್ನು ಕಾಡಬೇಡಿ, ಕೇವಲ ತಬ್ಬಿಕೊಳ್ಳಿ ಅಂದರೆ ಡೋಂಟ್ ಬಗ್ ಮೀ ಜಸ್ಟ್ ಹಗ್ ಮೀ ಅನ್ನೋ ಬೋರ್ಡ್ ಇರ್ತಿತ್ತು. ಅಲ್ಲಿ ಹಗ್ಗರ್ ಕಿಟ್ ಅನ್ನೋ ವಿಶೇಷ ಕಿಟ್ಟನ್ನು ಇಟ್ಕೊಳ್ತಾ ಇದ್ರು. ಅದರಲ್ಲಿ ಒಂದು ಅಪ್ಪುಗೆಗಾಗಿ ಒಂದು ಹೃದಯ ಅಂದರೆ ಎ ಹಾರ್ಟ್ ಫಾರ್ ಹಗ್ ಅನ್ನೋ ಸಂದೇಶವಿರುವ ಸಣ್ಣ ಕೆಂಪು ಬಣ್ಣದ ಸ್ಟಿಕ್ಕರ್ಗಳು ಇದ್ದವು. ಯಾರನ್ನಾದರೂ ಅಪ್ಪಿಕೊಂಡಾಗ ಆ ಸ್ಟಿಕ್ಕರನ್ನು ಅವರಿಗೆ ಉಡುಗೊರೆಯಾಗಿ ನೀಡ್ತಾ ಇದ್ರು. ಅವರ ಈ ಕಾರ್ಯಕ್ರಮ ಸಮ್ಮೇಳನಗಳಲ್ಲಿ ಜನಪ್ರಿಯವಾಯಿತು. ಆದರೆ ಸ್ಯಾನ್ ಫ್ರಾನ್ಸಿಸ್ಕೋದ ಸ್ಥಳೀಯ ಟಿವಿ ಮಾಧ್ಯಮಗಳು ಅವರಿಗೆ ಒಂದು ಸವಾಲನ್ನು ಹಾಕಿದವು. ನಿಮ್ಮ ಈ ಅಪ್ಪುಗೆ ಕೇವಲ ನಿಮ್ಮ ಅಭಿಮಾನಿಗಳಿರುವ ಸಮ್ಮೇಳನಗಳಿಗೆ ಮಾತ್ರ ಕೆಲಸ ಮಾಡುತ್ತದೆ. ಹೊರಗಿನ ಕಠಿಣ ಪ್ರಪಂಚದಲ್ಲಿ ಅಪರಿಚಿತರೊಂದಿಗೆ ಇದು ಕೆಲಸ ಮಾಡೋದಿಲ್ಲ ಅಂತ ಅವರು ವಾದಿಸಿದರು. ಲೀನ್ ನಗುತ್ತಲೇ ಈ ಸವಾಲನ್ನು ಸ್ವೀಕರಿಸಿದರು. ಟಿವಿ ಕ್ಯಾಮರಾಗಳೊಡನೆ ಲೀ ಸ್ಯಾನ್ ಫ್ರಾನ್ಸಿಸ್ಕೋ ಜನನಿಬಿಡ ಬೀದಿಗಳಿಗೆ ಇಳಿದರು. ಮೊದಲು ಅವರು ದಿನಸಿ ವಸ್ತುಗಳ ಚೀಲಗಳನ್ನು ಹೊತ್ತು ಸುಸ್ತಾಗಿ ಹೋಗುತ್ತಿದ್ದ ಮಹಿಳೆಯ ಬಳಿ ಹೋಗಿ, ನಮಸ್ಕಾರ, ನನ್ನ ಹೆಸರು ಲೀ, ನಾನು ಅಪ್ಪುಗೆಯ ನ್ಯಾಯಾಧೀಶ. ಈ ಪುಟ್ಟ ಹೃದಯದ ಬದಲಿಗೆ ನೀವೊಂದು ಅಪ್ಪುಗೆ ನೀಡುವಿರಾ ಅಂತ ಕೇಳಿದರು. ಆ ಮಹಿಳೆಯ ಮುಖದಲ್ಲಿ ಅಚ್ಚರಿ ಮೂಡಿ ನಂತರ ಸಂತೋಷದಿಂದ ಅವರನ್ನು ತಬ್ಬಿಕೊಂಡಳು. ಟಿವಿ ಸಿಬ್ಬಂದಿ ಇದು ಸುಲಭ, ಆಕೆ ಸಾಮಾನ್ಯ ಮಹಿಳೆ ಅಂತ ಖ್ಯಾತಿ ತೆಗೆದರು. ನಂತರ ಲೀ ಅವರ ಕಣ್ಣಿಗೆ ಬಿದ್ದಿದ್ದು ಒಬ್ಬ ಪೊಲೀಸ್ ಅಧಿಕಾರಿ. ಆ ಅಧಿಕಾರಿ ಪಾರ್ಕಿಂಗ್ ಟಿಕೆಟ್ ನೀಡುವಾಗ ಕಾರಿನ ಮಾಲೀಕನೊಂದಿಗೆ ರಸ್ತೆಯಲ್ಲಿಯೇ ಜೋರಾಗಿ ಜಗಳ ಮಾಡ್ತಾ ಇದ್ದ. ಪರಿಸ್ಥಿತಿ ಬಿಸಿಯಾಗಿತ್ತು. ಲೀ ನೇರವಾಗಿ ಆ ಕೋಪಿಷ್ಟ ಪೊಲೀಸ್ ಅಧಿಕಾರಿಯ ಬಳಿ ಹೋಗಿ, ನಿಮ್ಮನ್ನು ನೋಡಿದರೆ ಈಗ ನಿಮಗೆ ಒಂದು ಅಪ್ಪುಗೆಯ ತೀವ್ರ ಅಗತ್ಯವಿದೆ ಅನ್ನಿಸ್ತಾ ಇದೆ. ನಾನು ಲೀ ಶಫೀರ್, ನನಗೆ ನಿಮ್ಮದೊಂದು ಅಪ್ಪುಗೆ ನೀಡಬಹುದೇ ಎಂದು ಲೀ ಕೇಳಿದರು. ಟಿವಿ ಸಿಬ್ಬಂದಿ ಈಗ ಲೀಗೆ ಹೊಡೆತ ಗ್ಯಾರಂಟಿ ಅಂತ ಅಂದ್ಕೊಂಡಿದ್ರು. ಆದರೆ ಎಲ್ಲರಿಗೂ ಆಶ್ಚರ್ಯವಾಗುವಂತೆ ಆ ಕೋಪಿ ಪೊಲೀಸ್ ಅಧಿಕಾರಿಯ ಮುಖದಲ್ಲಿದ್ದ ಕೋಪ ಕರಗಿ ಆತ ಲೀ ಅವರನ್ನು ಬಿಗಿಯಾಗಿ ಅಪ್ಪಿಕೊಂಡರು. ಕೊನೆಯದಾಗಿ ಸಿಬ್ಬಂದಿ ಅತ್ಯಂತ ಕಠಿಣ ಸವಾಲು ನೀಡಿದರು. ಸ್ಯಾನ್ ಫ್ರಾನ್ಸಿಸ್ಕೋದ ಅತ್ಯಂತ ಕೋಪಿಷ್ಟ ಎಂದು ಹೆಸರಾಗಿದ್ದ ಬೃಹತ್ ದೇಹದ ಬಸ್ ಡ್ರೈವರ್ಗೆ ಅಪ್ಪುಗೆ ನೀಡಲು ಹೇಳಿದರು. ಲೀ ಆತನ ಬಳಿ ಹೋಗಿ, ನಿಮ್ಮದು ಪ್ರಪಂಚದಲ್ಲೇ ಅತಿ ಒತ್ತಡದ ಕೆಲಸ. ನಾನು ಜನರ ದಿನವನ್ನು ಸುಂದರಗೊಳಿಸಲು ಅಪ್ಪುಗೆ ನೀಡುತ್ತಿದ್ದೇನೆ. ನಿಮಗೆ ಒಂದು ಅಪ್ಪುಗೆ ಬೇಕೇ ಎಂದು ಲೀ ಕೇಳಿದರು. ಆ ಒರಟು ಬಸ್ ಡ್ರೈವರ್ ಒಂದು ಕ್ಷಣ ಸ್ತಬ್ಧನಾಗಿ, ಯಾಕಾಗಬಾರದು ಎಂದು ಲೀ ಅವರನ್ನು ಗಟ್ಟಿಯಾಗಿ ಅಪ್ಪಿಕೊಂಡರು. ಪ್ರೀತಿ ಕಲ್ಲನ್ನಾದರೂ ಕರಗಿಸಬಲ್ಲದು ಅನ್ನೋದಕ್ಕೆ ಟಿವಿ ಸಿಬ್ಬಂದಿ ಅಂದು ಕಣ್ಣಾರೆ ಕಂಡು ಮೂಕರಾದರು. ಅಧ್ಯಾಯ 3. ಲೆನಾರ್ಡ್ನ ಮೊದಲ ನಗು. ಲೆನಾರ್ಡ್ ಸ್ಮೈಲ್. ಪ್ರೀತಿಯ ಸ್ಪರ್ಶಕ್ಕೆ ಎಂತಹ ಪವಾಡ ಮಾಡುವ ಶಕ್ತಿ ಇದೆ ಅಂತಂದರೆ ನೀವು ಊಹಿಸಲು ಸಾಧ್ಯವಿಲ್ಲ. ಒಂದು ದಿನ ಲೀ ಅವರ ಸ್ನೇಹಿತೆ, ವೃತ್ತಿಪರ ಕ್ಲೋನ್, ವಿದೂಷಕಿ ಆಗಿದ್ದ ನ್ಯಾನ್ಸಿ ಜಾನ್ಸ್ಟನ್ ತೀವ್ರ ಸ್ವರೂಪದ ವಿಕಲಾಂಗ ವ್ಯಕ್ತಿಗಳ ಆರೈಕೆ ಕೇಂದ್ರಕ್ಕೆ ಭೇಟಿ ನೀಡಲು ಲೀ ಅವರನ್ನು ಆಹ್ವಾನಿಸಿದರು. ಲೀ ತಮ್ಮ ಹಗ್ಗರ್ ಕಿಟ್, ಬಲೂನ್ಗಳು ಮತ್ತು ಪಾರ್ಟಿ ಟೋಪಿಗಳೊಂದಿಗೆ ಅಲ್ಲಿಗೆ ಹೋದರು. ಹಾಸಿಗೆ ಹಿಡಿದಿದ್ದ ಗುಣಪಡಿಸಲಾಗದ ಕಾಯಿಲೆಗಳಿಂದ ಬಳಲುತ್ತಿದ್ದ ರೋಗಿಗಳ ವಾರ್ಡ್ಗಳಿಗೆ ಹೋಗಿ ಅವರನ್ನು ನಗಿಸುತ್ತಾ ಅಪ್ಪಿಕೊಳ್ಳುತ್ತಾ ಸಾಗಿದರು. ಆಸ್ಪತ್ರೆಯ ವಾತಾವರಣವೇ ನಗು ಮತ್ತು ಸಂತೋಷದಿಂದ ತುಂಬಿಹೋಯಿತು. ಕೊನೆಯದಾಗಿ ಅವರು ಅತ್ಯಂತ ಗಂಭೀರ ಸ್ಥಿತಿಯಲ್ಲಿದ್ದ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತೀವ್ರವಾಗಿ ಬಾಧಿತರಾಗಿದ್ದ ರೋಗಿಗಳಿದ್ದ ವಾರ್ಡ್ಗೆ ತಲುಪಿದರು. ಅಲ್ಲಿನ ದೃಶ್ಯ ಮನ ಕಲಕುವಂತಿತ್ತು. ಅಲ್ಲಿ ಲೆನಾರ್ಡ್ ಅನ್ನೋ ರೋಗಿ ಇದ್ದನು. ಅವನಿಗೆ ಮಾತನಾಡಲು, ಕದಲಲು ಸಾಧ್ಯವಿರಲಿಲ್ಲ. ಅವನ ಬದಿಯಿಂದ ನಿರಂತರವಾಗಿ ಜೊಲ್ಲು ಸುರಿಸುತ್ತಿದ್ದ ಕಾರಣ ಕುತ್ತಿಗೆಗೆ ಒಂದು ಬಿಳಿ ಬಟ್ಟೆಯನ್ನು ಕಟ್ಟಲಾಗಿತ್ತು. ಅವನ ಸ್ಥಿತಿ ನೋಡಿ ಒಂದು ಕ್ಷಣ ಹಿಂಜರಿದರು. ನಾನು ಇವನನ್ನು ಮುಟ್ಟಿದರೆ ಅವನಿಗೆ ಮುಜುಗರ ಆಗಬಹುದೇ ಅಂತ ಯೋಚಿಸಿದರು. ಆದರೆ ನ್ಯಾನ್ಸಿ ಅವರನ್ನು ಹುರಿದುಂಬಿಸಿದರು. ಲೀ ಮೆಲ್ಲನೆ ಲೆನಾರ್ಡ್ನ ಬಳಿ ತೆರಳಿ ಅವನ ತಲೆಗೆ ಒಂದು ಬಣ್ಣದ ಪಾರ್ಟಿ ಟೋಪಿಯನ್ನು ಹಾಕಿದರು. ಅವನ ಕುತ್ತಿಗೆಯಲ್ಲಿದ್ದ ಬಿಳಿ ಬಟ್ಟೆಗೆ ಒಂದು ಕೆಂಪು ಹೃದಯದ ಸ್ಟಿಕ್ಕರ್ ಹಚ್ಚಿ ಅತ್ಯಂತ ಪ್ರೀತಿಯಿಂದ, ಕಾಳಜಿಯಿಂದ ಅವನನ್ನು ಅಪ್ಪಿಕೊಂಡರು. ಆ ಕ್ಷಣದಲ್ಲಿ ಇಡೀ ವಾರ್ಡ್ನಲ್ಲಿ ಒಂದು ಮೌನ ಆವರಿಸಿತು. ಇದ್ದಕ್ಕಿದ್ದಂತೆಯೇ ಎಲ್ಲರಿಗೂ ಆಶ್ಚರ್ಯವಾಗುವಂತೆ ಲೆನಾರ್ಡ್ ಕುರಿಯ ಮರಿಯಂತೆ ಮೆದುವಾದ ಸಂತೋಷದ ಶಬ್ದಗಳನ್ನು ಮಾಡಲು ಪ್ರಾರಂಭಿಸಿದನು. ಅವನ ಕಣ್ಣುಗಳಲ್ಲಿ ಹೊಳಪಿತ್ತು. ಇದನ್ನು ನೋಡಿ ವಾರ್ಡ್ನಲ್ಲಿದ್ದ ಇತರ ರೋಗಿಗಳು ಉತ್ಸಾಹದಿಂದ ತಮಗಾದ ರೀತಿ ಶಬ್ದ ಮಾಡತೊಡಗಿದರು.
ಈ ಶಬ್ದ ಕೇಳಿ ವೈದ್ಯರು ಮತ್ತು ನರ್ಸ್ಗಳು ಗಾಬರಿಯಿಂದ ಓಡಿ ಬಂದರು. ಏನಾಗುತ್ತಿದೆ ಇಲ್ಲಿ ಎಂದು ಲೀ ಆತಂಕದಿಂದ ಕೇಳಿದರು. ಆಗ ಕಣ್ಣೀರು ಹಾಕುತ್ತಿದ್ದ ನರ್ಸ್ ಒಬ್ಬರು ವಿವರಿಸಿದರು. ಲೆಂಡಾರ್ ಇಲ್ಲಿಗೆ ಬಂದು 23 ವರ್ಷಗಳು ಆಗಿವೆ. ಈ 23 ವರ್ಷಗಳಲ್ಲಿ ಅವನು ಒಮ್ಮೆಯೂ ನಕ್ಕಿರಲಿಲ್ಲ, ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ. ಅವನು ಸಂತೋಷದಿಂದ ಶಬ್ದ ಮಾಡುತ್ತಿರುವುದನ್ನು ನಾವೆಲ್ಲರೂ ಮೊದಲ ಬಾರಿಗೆ ನೋಡ್ತಾ ಇದ್ದೀವಿ. ಕೇವಲ 1 ಸೆಕೆಂಡಿನ ಯಾವುದೇ ಷರತ್ತುಗಳಿಲ್ಲದ ಒಂದು ಅಪ್ಪುಗೆ 23 ವರ್ಷಗಳ ಮೌನವನ್ನು ಮುರಿದಿತ್ತು. ಅಧ್ಯಾಯ 6. ನೀವು ಯಾರು ಅನ್ನೋದು ಮುಖ್ಯ. ವಾಟ್ ಯು ಆರ್. ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ನೀವು ಯಾರು ಅನ್ನುವುದು ಮುಖ್ಯ. ವಾಟ್ ಯು ಆರ್ ಇಂಪಾರ್ಟೆಂಟ್. ಮಕ್ಕಳು ನಾವು ಹೇಳಿದ್ದನ್ನು ಕೇಳುವುದಿಲ್ಲ, ನಾವು ಮಾಡಿದ್ದನ್ನು ನೋಡುತ್ತಾರೆ. ಬಾಬಿ ಲೆವಿಸ್ಗೆ ಮೈಕೆಲ್ 3 ವರ್ಷ ಮತ್ತು ಕರ್ಟ್ 7 ವರ್ಷ ಅನ್ನೋ 2 ಮುದ್ದಾದ ಗಂಡು ಮಕ್ಕಳಿದ್ದರು. ಒಂದು ಭಾನುವಾರದ ಮಧ್ಯಾಹ್ನ ಬಾಬಿ ಅವರನ್ನು ಆಟವಾಡಿಸಲು ಗಾಲ್ಫ್ ಪಾರ್ಕಿಗೆ ಕರೆದೊಯ್ದರು. ಪಾರ್ಕ್ನ ಗೇಟ್ ಬಳಿ ಟಿಕೆಟ್ ಕೌಂಟರ್ ಇತ್ತು. ಬಾಬಿ ಕೌಂಟರ್ ಬಳಿ ಹೋಗಿ ಟಿಕೆಟ್ ಬೆಲೆ ಎಷ್ಟು ಎಂದು ಕೇಳಿದರು. ಅಲ್ಲಿದ್ದ ಸಿಬ್ಬಂದಿ ವಯಸ್ಕರಿಗೆ ಮತ್ತು 6 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ $3, 6 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಪ್ರವೇಶ ಎಂದು ಉತ್ತರಿಸಿದನು. ಬಾಬಿ ತಮ್ಮ ಪರ್ಸ್ನಿಂದ $6 ತೆಗೆದು ಸಿಬ್ಬಂದಿಗೆ ನೀಡುತ್ತಾ, ನನ್ನ ಚಿಕ್ಕ ಮಗ ಮೈಕಲ್ಗೆ 3 ವರ್ಷ, ಅವನಿಗೆ ಏನು ಟಿಕೆಟ್ ಬೇಡ, ಆದರೆ ನನ್ನ ದೊಡ್ಡ ಮಗ ಕರ್ಟ್ಗೆ 7 ವರ್ಷ, ಇದು ನನಗೂ ಮತ್ತು ಅವನಿಗೂ ಸೇರಿ ಹಣ ಎಂದರು. ಕೌಂಟರ್ನಲ್ಲಿದ್ದ ವ್ಯಕ್ತಿ ಆಶ್ಚರ್ಯದಿಂದ ಬಾಬಿ ಮುಖ ನೋಡಿದರು. ಸರ್, ನಿಮ್ಮ ದೊಡ್ಡ ಮಗನನ್ನು ನೋಡಿದರೆ 6 ವರ್ಷದವನಂತೆ ಕಾಣುತ್ತಾನೆ. ಅವನಿಗೆ 6 ವರ್ಷ ಎಂದು ನೀವು ಸುಳ್ಳು ಹೇಳಿದರೂ ನನಗೆ ತಿಳಿಯುತ್ತಿರಲಿಲ್ಲ. ನೀವು ಆರಾಮವಾಗಿ $3 ಉಳಿಸಬಹುದಿತ್ತು ಎಂದರು. ಅದಕ್ಕೆ ಬಾಬಿ ನಗುತ್ತಾ ಬಹಳ ಗಂಭೀರವಾಗಿ ಉತ್ತರಿಸಿದ, ಹೌದು, ನಾನು ಸುಳ್ಳು ಹೇಳಿದರೆ ನಿಮಗೆ ತಿಳಿತಾ ಇರಲಿಲ್ಲ, ಆದರೆ ನನ್ನ ಮಕ್ಕಳಿಗೆ ನಾನು ಸುಳ್ಳು ಹೇಳುತ್ತಿದ್ದೇನೆ ಅಂತ ತಿಳಿತಾ ಇತ್ತು. $3 ಉಳಿಸುವುದಕ್ಕಿಂತ ನನ್ನ ಮಕ್ಕಳಿಗೆ ನಾನು ಯಾವ ಮೌಲ್ಯಗಳನ್ನು ಕಲಿಸುತ್ತಿದ್ದೇನೆ ಅನ್ನೋದು ನನಗೆ ಹೆಚ್ಚು ಮುಖ್ಯ. ನಾವು ಇತರರಿಗೆ ನಾವೇನು ಎಂದು ಹೇಳಿಕೊಳ್ಬೇಕಾಗಿಲ್ಲ. ನಮ್ಮ ಪ್ರಾಮಾಣಿಕತೆ ನಡೆಯೇ ನಮ್ಮ ವ್ಯಕ್ತಿತ್ವವನ್ನು ಸಾರುತ್ತದೆ. ಅಧ್ಯಾಯ 7. ಪ್ರೀತಿಯ ಪರಂಪರೆ. ದ ಲೆಗಸಿ ಆಫ್ ಲವ್. ನಮ್ಮ ತಪ್ಪುಗಳ ಆಚೆಗೂ ನಾವು ನಮ್ಮ ಪ್ರೀತಿ ಪಾತ್ರರ ಮೇಲೆ ಬೀರುವ ಪ್ರಭಾವ ಎಷ್ಟಿರುತ್ತದೆ ಅನ್ನೋದರ ಕಥೆ ಇದು. ಆಲ್ ಅನ್ನೋ ಸಾಮಾನ್ಯ ವ್ಯಕ್ತಿ ತನ್ನ ಪತ್ನಿ ಮತ್ತು 2 ಮಕ್ಕಳಾದ ಅರ್ಮಿ ಹಾಗೂ ಜೆಸ್ಸಿ ಜೊತೆ ವಾಸಿಸ್ತಾ ಇದ್ದ. ಆರ್ಥಿಕವಾಗಿ ಅಷ್ಟೇನೂ ಶ್ರೀಮಂತನಲ್ಲದಿದ್ದರೂ ಪ್ರೀತಿಯಿಂದ ತುಂಬಿದ ಕುಟುಂಬವಾಗಿತ್ತು. ಒಂದು ರಾತ್ರಿ ಹಠಾತ್ತಾಗಿ ಮಗ ಜೆಸ್ಸಿಗೆ ತೀವ್ರ ಹೊಟ್ಟೆ ನೋವು ಕಾಣಿಸಿಕೊಂಡಿತು. ಆಲ್ ಮತ್ತು ಅವನ ಪತ್ನಿ ಅದು ಸಾಮಾನ್ಯ ಗ್ಯಾಸ್ಟ್ರಿಕ್ ಅಥವಾ ತಿಂದದ್ದು ಜೀರ್ಣವಾಗದೇ ಇರಬಹುದು ಅಂತ ಭಾವಿಸಿ ಮಲಗಿ ನಿದ್ರೆ ಮಾಡಲು ಹೇಳಿದರು. ಆದರೆ ವಿಧೆಯ ಆಟ ಬೇರೆಯೇ ಆಗಿತ್ತು. ತೀವ್ರವಾದ ಅಪೆಂಡಿಸೈಡ್ ಹೊಡೆದು ಜೆಸ್ಸಿ ನಿದ್ದೆಯಲ್ಲಿಯೇ ಪ್ರಾಣ ಬಿಟ್ಟಿದ್ದ. ಈ ಘಟನೆ ಆಲ್ನ ಜೀವನವನ್ನೇ ಬುಡುಮೇಲ ಮಾಡಿತು. ತನ್ನ ಮಗನನ್ನು ಆಸ್ಪತ್ರೆಗೆ ಕರೆದೊಯ್ಯಲಿಲ್ಲವಲ್ಲ ಅನ್ನೋ ಅಪರಾಧಿ ಪ್ರಜ್ಞೆ ಅವನನ್ನು ಕೊರೆಯತೊಡಗಿತ್ತು. ಆ ಆಘಾತದಿಂದ ಆಲ್ ತೀವ್ರ ಖಿನ್ನತೆಗೆ ಜಾರಿದ. ಹೆಂಡತಿಯೊಂದಿಗೆ ವಿಚ್ಛೇದನವಾಯಿತು. ತನ್ನ ದುಃಖವನ್ನು ಮರೆಯಲು ವಿಪರೀತ ಮದ್ಯಪಾನಕ್ಕೆ ದಾಸನಾದನು. ಇದ್ದ ಬಂದ ಆಸ್ತಿಯೆಲ್ಲ ಕರಗಿತು. ಕೊನೆಗೊಂದು ದಿನ ಒಂಟಿತನ ಮತ್ತು ಹತಾಶೆಯಿಂದ ಆಲ್ ಒಂದು ಹೋಟೆಲ್ ಕೋಣೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ. ಲೇಖಕಿ ಬಾಬಿಜಿ ಈ ಕಥೆಯನ್ನು ಕೇಳಿದಾಗ ಆಲ್ ಬಗ್ಗೆ ತೀವ್ರ ಕೋಪ ಮತ್ತು ಬೇಸರ ವ್ಯಕ್ತಪಡಿಸಿದರು. ಒಬ್ಬ ಮನುಷ್ಯ ಯಾವುದೇ ಸಾಧನೆ ಮಾಡದೆ ತನ್ನ ಜೀವನವನ್ನು ಹೀಗೆ ಕುಡಿದು ಹಾಡಿ ಮಾಡಿಕೊಳ್ಳುವುದು ಅಂತ ಅಂದ್ಕೊಂಡ್ರು. ಆದರೆ ಕೆಲವು ದಿನಗಳ ನಂತರ ಅವರು ಆಲ್ನ ಇನ್ನೊಬ್ಬ ಮಗ ಅರ್ನಿಯನ್ನು ಭೇಟಿಯಾದಾಗ ಅವರಿಗೆ ಆಶ್ಚರ್ಯ ಕಾದಿತ್ತು. ಅರ್ನಿ ಅತ್ಯಂತ ದಯಾಮಯಿ, ಸಕಾರಾತ್ಮಕ ಮತ್ತು ಸಮಾಜಮುಖಿ ವ್ಯಕ್ತಿಯಾಗಿದ್ದನು. ಒಬ್ಬ ಕುಡುಕ ತಂದೆಯೊಡನೆ ಬೆಳೆದ ತನ್ನ ತಮ್ಮನ ಸಾವನ್ನು ನೋಡಿದ ಅರ್ನಿ ಹೇಗೆ ಇಷ್ಟು ಒಳ್ಳೆಯವನಾಗಿದ್ದಾನೆ ಎಂದು ಲೇಖಕಿಗೆ ಅರ್ಥ ಆಗಲಿಲ್ಲ. ಅವರು ನೇರವಾಗಿ ಅರ್ನಿಯನ್ನು ಕೇಳಿದರು, ನಿನ್ನ ತಂದೆಯ ಆ ಪರಿಸ್ಥಿತಿಯನ್ನು ಕಂಡು ನಿನಗೆ ಜಗತ್ತಿನ ಮೇಲೆ, ನಿನ್ನ ತಂದೆಯ ಮೇಲೆ ದ್ವೇಷ ಬರಲಿಲ್ವಾ ಎಂದು. ಅದಕ್ಕೆ ಅರ್ನಿ ಒಂದು ಮಂದಹಾಸ ಬೀರಿ ಉತ್ತರಿಸಿದ, ನನ್ನ ತಂದೆ ಬಹಳ ತಪ್ಪುಗಳನ್ನು ಮಾಡಿರಬಹುದು, ಆದರೆ ಅವರು ಪ್ರತಿದಿನ ರಾತ್ರಿ ಎಷ್ಟೇ ಕುಡಿದು ಬಂದಿದ್ದರೂ ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಮಗನೇ ಎಂದು ಹೇಳ್ತಾ ಇದ್ರು. ಅವರು ನನ್ನನ್ನು ಎಂದಿಗೂ ನಿರ್ಲಕ್ಷಿಸಲಿಲ್ಲ. ನನಗೆ ನೆನಪಿರುವುದು ಆ ಪ್ರೀತಿ ಮಾತ್ರ.
ಆಲ್ ಜಗತ್ತಿನ ದೃಷ್ಟಿಯಲ್ಲಿ ಸೋತಿರಬಹುದು, ಆದರೆ ತನ್ನ ಮಗನಿಗೆ ಒಂದು ಪ್ರೀತಿಯ ಪರಂಪರೆಯನ್ನು, ಕರುಣೆಯ ಮೌಲ್ಯವನ್ನು ಬಿಟ್ಟು ಹೋಗುವಲ್ಲಿ ಅವನು ಗೆದ್ದ. ಅಧ್ಯಾಯ 8. ಒಂದು ಕೈಯ ಚಿತ್ರ. ದ ಹ್ಯಾಂಡ್. ನಾವು ಕೃತಜ್ಞರಾಗಿರಲು ದೊಡ್ಡ ದೊಡ್ಡ ವಸ್ತುಗಳೇ ಬೇಕಿಲ್ಲ. ಅಮೆರಿಕದಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಹಬ್ಬದಲ್ಲಿ 1ನೇ ತರಗತಿಯ ಶಿಕ್ಷಕಿಯೊಬ್ಬಳು ಮಕ್ಕಳಿಗೆ, ನೀವು ಜೀವನದಲ್ಲಿ ಯಾವುದಕ್ಕೆ ಹೆಚ್ಚು ಕೃತಜ್ಞರಾಗಿದ್ದೀರಿ, ಅದರ ಚಿತ್ರವನ್ನು ಬಿಡಿಸಿ ಎಂದು ಹೇಳಿದರು. ಆ ಶಾಲೆಯ ಮಕ್ಕಳೆಲ್ಲರೂ ಅತ್ಯಂತ ಬಡ ಕುಟುಂಬದಿಂದ ಬಂದವರು. ಅವರಿಗೆ ತಿನ್ನಲು ಸರಿಯಾಗಿ ಆಹಾರವೂ ಇರಲಿಲ್ಲ. ಹಾಗಾಗಿ ಆ ಮಕ್ಕಳು ಕೃತಜ್ಞರಾಗಲು ಅಂಥದ್ದೇನೂ ಇಲ್ಲ. ಹೆಚ್ಚೆಂದರೆ ತಾವು ತಿನ್ನಲು ಬಯಸುವ ಕೋಳಿ ಮಾಂಸ ಅಥವಾ ಹಣ್ಣುಗಳ ಚಿತ್ರ ಬಿಡಿಸಬಹುದು ಅಂತ ಶಿಕ್ಷಕಿ ಭಾವಿಸಿದರು. ಎಲ್ಲ ಮಕ್ಕಳು ತಮ್ಮ ತಮ್ಮ ಚಿತ್ರಗಳನ್ನು ತಂದಿಟ್ಟರು. ಆದರೆ ಡಗ್ಲಸ್ ಅನ್ನೋ ಮೌನಿಯಾದ ಹುಡುಗ ತಂದಿಟ್ಟ ಚಿತ್ರ ನೋಡಿ ಶಿಕ್ಷಕಿಗೆ ಆಶ್ಚರ್ಯವಾಯಿತು. ಅವನು ಯಾವುದೇ ಊಟದ ಚಿತ್ರ ಬಿಡಿಸಿರಲಿಲ್ಲ. ಬದಲಾಗಿ ಒಂದು ಸರಳವಾದ ತೆರೆದ ಒಂದು ಕೈಯ ಚಿತ್ರವನ್ನು ಬಿಡಿಸಿದನು. ಇಡೀ ತರಗತಿ ಮಕ್ಕಳಿಗೂ ಅದು ಯಾರ ಕೈ ಎಂದು ಕುತೂಹಲ. ಒಬ್ಬ ಹುಡುಗ, ಅದು ನಮಗೆ ಆಹಾರ ನೀಡುವ ದೇವರ ಕೈ ಎಂದ. ಇನ್ನೊಬ್ಬ, ಇಲ್ಲ, ಅದು ರೈತನ ಕೈ ಎಂದ. ಎಲ್ಲ ಮಕ್ಕಳು ಹೊರಗೆ ಆಡಲು ಹೋದಾಗ ಶಿಕ್ಷಕಿ ಮೆಲ್ಲನೆ ಡಗ್ಲಸ್ ಬಳಿ ಬಂದು, ಮಗು, ಇದು ಯಾರ ಕೈ ಎಂದು ಕೇಳಿದರು. ಡಗ್ಲಸ್ ಅತ್ಯಂತ ಮುಗ್ಧತೆಯಿಂದ ಅವಳ ಮುಖ ನೋಡಿ ಹೇಳಿದರು, ಅದು ನಿಮ್ಮ ಕೈ ಟೀಚರ್. ಶಿಕ್ಷಕಿಯ ಕಣ್ಣುಗಳು ಒದ್ದೆ ಆದವು. ಡಗ್ಲಸ್ ಶಾಲೆಗೆ ಬಂದಾಗಲೆಲ್ಲ ಒಂಟಿಯಾಗಿ ಇರ್ತಾ ಇದ್ದ. ಆಟದ ವಿರಾಮದ ವೇಳೆಯಲ್ಲಿ ಶಿಕ್ಷಕಿ ಆಗಾಗ ಪ್ರೀತಿಯಿಂದ ಆ ಒಂಟಿ ಮಗುವಿನ ಕೈ ಹಿಡಿದುಕೊಂಡು ಮಾತನಾಡಿಸ್ತಾ ಇದ್ದರು. ಅವಳಿಗದು ಕೇವಲ ಒಂದು ಕ್ಷಣದ ಕೆಲಸ ಆಗಿತ್ತು. ಆದರೆ ಆ ಬಡ ಮತ್ತು ಒಂಟಿ ಮಗುವಿಗೆ ಆ ಸ್ಪರ್ಶವೇ ಜಗತ್ತಿನ ಅತಿ ದೊಡ್ಡ ಭರವಸೆ ಆಗಿತ್ತು. ಅಧ್ಯಾಯ 9. ನನ್ನಿಂದ ಸಾಧ್ಯ. ಐ ಥಿಂಕ್ ಐ ಕ್ಯಾನ್. ತಾಯಿಯ ಪ್ರೀತಿ ಮತ್ತು ಮಗುವಿನ ಮುಗ್ಧ ಧೈರ್ಯ ಹೇಗೆ ಸಾವನ್ನೇ ಗೆಲ್ಲಬಲ್ಲದು ಅನ್ನೋದರ ರೋಮಾಂಚಕ ಕಥೆ ಇದು. 5 ವರ್ಷದ ಪುಟ್ಟ ಬಾಲಕ ರಾಕಿ ಮತ್ತು ಅವನ ತಾಯಿ ಕ್ಯಾಲಿ ಟ್ರಕ್ನಲ್ಲಿ ಅಲರಮ ಕಾಡು ರಸ್ತೆಯಲ್ಲಿ ಪ್ರಯಾಣ ಮಾಡ್ತಾಯಿದ್ರು. ರಾಕಿ ಸುಸ್ತಾಗಿ ತನ್ನ ತಾಯಿಯ ಮಡಿಲ ಮೇಲೆ ಕಾಲುಗಳನ್ನಿಟ್ಟು ನಿದ್ದೆ ಮಾಡ್ತಾ ಇದ್ದ. ರಸ್ತೆಯಲ್ಲಿ ದಿಢೀರ್ ಎಂದು ಒಂದು ದೊಡ್ಡ ಹಳ್ಳ ಎದುರಾಯಿತು. ಕ್ಯಾಲಿ ವಾಹನವನ್ನು ನಿಯಂತ್ರಿಸಲು ಪ್ರಯತ್ನಿಸಿದಳು. ಆದರೆ ರಾಕಿ ಅವನ ಕಾಲುಗಳು ಸ್ಟೀರಿಂಗ್ ಮತ್ತು ಅವನ ಮಧ್ಯೆ ಸಿಕ್ಕಿ ಹಾಕಿಕೊಂಡಿದ್ದರಿಂದ ಸ್ಟೀರಿಂಗ್ ತಿರುಗಿಸಲು ಆಗಲಿಲ್ಲ. ಟ್ರಕ್ ನಿಯಂತ್ರಣ ತಪ್ಪಿ ರಸ್ತೆಯ ಪಕ್ಕದಲ್ಲಿದ್ದ 10 ಅಡಿ ಆಳದ ಕಡಿತವಾದ ಕಂದಕಕ್ಕೆ ಉರುಳಿತು. ಭೀಕರ ಅಪಘಾತ. ಟ್ರಕ್ ಸಂಪೂರ್ಣ ಜಖಮಾಯಿತು. ಕ್ಯಾಲಿ ಮುಖ ಗೇರ್ ರಾಡ್ಗೆ ಅಪ್ಪಳಿಸಿ ಮುಖವೆಲ್ಲ ರಕ್ತಸಿದ್ಧವಾಗಿತ್ತು. ಅವಳ ಕೈ ಮೂಳೆ ಮುರಿದು ಹೊರಗೆ ಬಂದಿತ್ತು. ವಿಪರೀತ ನೋವಿನಿಂದ ಆಕೆ ನರಳುತ್ತಿದ್ಲು. ಆದರೆ ಅದೃಷ್ಟವಶ ಪುಟ್ಟ ರಾಕಿಗೆ ಒಂದು ಸಣ್ಣ ಗೀಚು ಕೂಡ ಆಗಿರಲಿಲ್ಲ. ಗಾಬರಿಯಿಂದ ಎದ್ದ ರಾಕಿ ತನ್ನ ತಾಯಿಯ ಸ್ಥಿತಿಯನ್ನು ನೋಡಿ ಅಳಲಿಲ್ಲ. ಹಾಗಾಗಿ ಒಡೆದ ಗಾಜಿನ ಮೂಲಕ ಹೊರಗೆ ಬಂದು ತನ್ನ ಪುಟಾಣಿ ಕೈಗಳಿಂದ ತಾಯಿಯನ್ನು ಹೊರಗೆ ಎಳೆಯಲು ಪ್ರಯತ್ನಿಸಿದ. ತೀವ್ರ ರಕ್ತಸ್ರಾವದಿಂದ ಕ್ಯಾಲಿ ಪ್ರಜ್ಞೆ ತಪ್ಪುತ್ತಿದ್ದಳು. ನನ್ನನ್ನು ಇಲ್ಲಿಯೇ ಬಿಟ್ಟುಬಿಡು ಮಗು, ನನಗೆ ತುಂಬ ನಿದ್ದೆ ಬರ್ತಾ ಇದೆ ಎಂದು ಆಕೆ ಕಣ್ಣು ಮುಚ್ಚಿದ್ಲು. ಆದರೆ ರಾಕಿ ಅವಳನ್ನು ಬಿಡಲಿಲ್ಲ. ಹೇಗೋ ಮಾಡಿ ತಾಯಿಯನ್ನು ಹೊರತಂದ. ಕಡಿತವಾದ ಬೆಟ್ಟವನ್ನು ಹತ್ತಿ ರಸ್ತೆಗೆ ಹೋಗಬೇಕಿತ್ತು. ತಾಯಿಗೆ ನಡೆಯಲು ಸಾಧ್ಯವಿರಲಿಲ್ಲ. ರಾಕಿ ಅವಳನ್ನು ಹಿಡಿದುಕೊಂಡು ಇಬ್ಬರು ತೆವಳುತ್ತಾ ಬೆಟ್ಟ ಹತ್ತಲು ಶುರು ಮಾಡಿದರು. ನೋವು ತಾಳಲಾಗದೆ ಕ್ಯಾಲಿ ಅರ್ಧ ದಾರಿಯಲ್ಲೇ ಕುಸಿದು ಬಿದ್ದಳು. ಆಗ ರಾಕಿ ಅವಳ ಕಿವಿಳಿಯ ಬಳಿ ಹೋಗಿ ಶಾಲೆಯಲ್ಲಿ ಕಲಿತಿದ್ದ ನನ್ನಿಂದ ಸಾಧ್ಯ, ದ ಲಿಟಲ್ ಇಂಜಿನ್ ಕುಡ್ ಅನ್ನೋ ಕಥೆಯನ್ನು ನೆನಪಿಸಿದ. ಕಷ್ಟ ಎಂದಾಗ ಆ ಪುಟ್ಟ ರೈಲು ಹೇಗೆ ಮುಂದೆ ಸಾಗಿತು ಅಂತ ಹೇಳುತ್ತಾ, ನನಗೆ ಗೊತ್ತು ಅಮ್ಮ, ನೀನು ಇದನ್ನು ಮಾಡಬಲ್ಲೆ, ಕಮಾನ್ ಅಮ್ಮ ಎಂದು ಉರಿದುಂಬಿಸಿದ. ಮಗನ ಆ ಧೈರ್ಯದ ಮಾತುಗಳು ಕ್ಯಾಲಿಯ ನರನಾಡಿಗಳಲ್ಲಿ ವಿದ್ಯುತ್ ಸಂಚಲ ಮಾಡಿತು. ಕೊನೆಗೂ ಅವರು ರಸ್ತೆಯನ್ನು ತಲುಪಿದರು. ಅಲ್ಲಿಯವರೆಗೂ ಕಲ್ಲು ಬಂಡೆಯಾಗಿದ್ದ ರಾಕಿ ರಸ್ತೆಗೆ ಬಂದ ತಕ್ಷಣ ತಾಯಿಯ ರಕ್ತಸಿದ್ಧ ಮುಖ ನೋಡಿ ಜೋರಾಗಿ ಅಳಲಾರಂಭಿಸಿದ. ರಸ್ತೆಯಲ್ಲಿ ಹೋಗುತ್ತಿದ್ದ ಕಾರನ್ನು ನಿಲ್ಲಿಸಿ ಸಹಾಯ ಪಡೆದ. ತನ್ನ 5 ವರ್ಷದ ಮಗುವಿನ ಪ್ರೋತ್ಸಾಹವಿಲ್ಲದೆ ತಾನು ಅಂದು ಬದುಕುಳಿತಿರಲಿಲ್ಲ ಅಂತ ಹೆಮ್ಮೆಯಿಂದ ಹೇಳಿಕೊಳ್ತಾರೆ. ಅಧ್ಯಾಯ 10. 333ರ ಕತೆ. ದ 3-3 ಸ್ಟೋರಿ. ನಾವು ನಕಾರಾತ್ಮಕತೆಯನ್ನು ಬಿಟ್ಟು ಸಕಾರಾತ್ಮಕತೆಯ ಕಡೆಗೆ ದೃಷ್ಟಿ ಹರಿಸಿದಾಗ ಅಸಾಧ್ಯವು ಸಾಧ್ಯವಾಗುತ್ತೆ. ಕೆನಡಾದ ವ್ಯಾರ್ರಿ ಅನ್ನೋ ನಗರದಲ್ಲಿ ಭೀಕರ ಸುಂಟರಗಾಳಿಯ ಅಪ್ಪಳಿಸಿ ಇಡೀ ನಗರವೇ ನಾಶವಾಗಿತ್ತು. ಜನರು ಮನೆ, ಆಸ್ತಿ, ಪ್ರೀತಿ ಪಾತ್ರರನ್ನು ಕಳೆದುಕೊಂಡು ಬೀದಿಗೆ ಬಿದ್ದಿದ್ರು. ಈ ವಿನಾಶವನ್ನು ಕಣ್ಣಾರೆ ಕಂಡ ಎಲ್ ಮೀಡಿಯಾ ಕಂಪನಿಯವರ ಉಪಾಧ್ಯಕ್ಷ ಬಾಬ್ ಟೆಂಪಲ್ಟನ್ ಆ ಜನರಿಗೆ ಏನಾದರೂ ದೊಡ್ಡ ಸಹಾಯ ಮಾಡಲೇಬೇಕು ಎಂದು ನಿರ್ಧರಿಸಿದರು.
ಅವರು ತಮ್ಮ ಕಚೇರಿಗೆ ಬಂದು ತಮ್ಮ ಎಲ್ಲ ಹಿರಿಯ ಉದ್ಯೋಗಿಗಳನ್ನು ಮೀಟಿಂಗ್ಗೆ ಕರೆದರು. ಬೋರ್ಡ್ನ ಮೇಲೆ ಮೂರು ಅಂಕಿಗಳನ್ನು ಬರೆದರು. ಆಮೇಲೆ ಹೇಳಿದರು, ನಾವು ಕೇವಲ 3 ದಿನಗಳಲ್ಲಿ ನಮ್ಮ ರೇಡಿಯೋ ಕೇಂದ್ರಗಳಲ್ಲಿ ಬರುವ 3 ಗಂಟೆಗಳ ವಿಶೇಷ ಕಾರ್ಯಕ್ರಮದ ಮೂಲಕ ಸಂತ್ರಸ್ತರಿಗೆ $3 ಮಿಲಿಯನ್ ಹಣವನ್ನು ಸಂಗ್ರಹಿಸಬೇಕು. ಇದು ನಮ್ಮ ಗುರಿ. ಮೀಟಿಂಗ್ನಲ್ಲಿದ್ದವರೆಲ್ಲ ನಿಬ್ಬೆರಗಾದರು. ಇದು ಅಸಾಧ್ಯ. ನಮ್ಮ ರೇಡಿಯೋ ಕೇಂದ್ರಗಳು ಕೇವಲ 2 ರಾಜ್ಯಗಳಲ್ಲಿ ಇವೆ. 3 ದಿನದಲ್ಲಿ ಇಷ್ಟು ದೊಡ್ಡ ಮೊತ್ತ ಸಂಗ್ರಹಿಸಲು ಸಾಧ್ಯವೇ ಇಲ್ಲ ಎಂದು ಗೊಣಗಿದರು. ಆಗ ಟೆಂಪಲ್ಟನ್ ಬೋರ್ಡ್ನ ಮೇಲೆಯೇ ಒಂದು ಗೆರೆ ಎಳೆದು 2 ಭಾಗ ಮಾಡಿದ್ರು. ಒಂದು ಕಡೆ ನಾವು ಏಕೆ ಮಾಡಬಾರದು ಅಥವಾ ಯಾಕೆ ಸಾಧ್ಯವಿಲ್ಲ ಅಂತ ಬರೆದ್ರು. ಅದರ ಮೇಲೆ ದೊಡ್ಡ X ಇಂಟು ಮಾರ್ಕ್ ಹಾಕಿದ್ರು. ಮತ್ತೊಂದು ಕಡೆ ನಾವು ಹೇಗೆ ಮಾಡಬಹುದು ಅಂತ ಬರೆದ್ರು. ನನಗೆ ಇದು ಸಾಧ್ಯವಿಲ್ಲ ಎನ್ನಲು 3 ಕಾರಣಗಳು ಬೇಡ. ಇದನ್ನು ಹೇಗೆ ಸಾಧಿಸಬಹುದು ಅನ್ನೋ ಒಂದೊಂದು ಐಡಿಯಾ ಕೊಡಿ ಅಂತ ಹೇಳಿದರು. ಕೆಲಸಗಾರರ ದೃಷ್ಟಿಕೋನ ಬದಲಾಯಿತು. ಚರ್ಚೆ ಶುರುವಾಯಿತು. ದೇಶದ ಎಲ್ಲ ರೇಡಿಯೋ ಕೇಂದ್ರಗಳೊಂದಿಗೆ ಕೈ ಜೋಡಿಸುವ ಐಡಿಯಾ ಬಂತು. ಟಿವಿ ನಿರೂಪಕರನ್ನು ರೇಡಿಯೋಗೆ ತರುವ ಐಡಿಯಾ ಬಂತು. ಕೇವಲ 3 ದಿನಗಳಲ್ಲಿ ಹಗಲಿರುಳು ಶ್ರಮಿಸಿ ಕೆನಡಾದಾದ್ಯಂತ 50 ರೇಡಿಯೋ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಕಾರ್ಯಕ್ರಮ ಪ್ರಸಾರ ಮಾಡಿದರು. ಆಶ್ಚರ್ಯ ಏನಪ್ಪ ಅಂತಂದರೆ, ಅವರು ಅಂದುಕೊಂಡಂತೆ ಕೇವಲ 3 ಗಂಟೆಗಳಲ್ಲಿ ಭರ್ತಿ $3 ಮಿಲಿಯನ್ ದೇಣಿಗೆಯಾಗಿ ಸಂಗ್ರಹಿಸಿದರು. ನಮ್ಮ ಗಮನ ಹೇಗೆ ಸಾಧ್ಯವಿಲ್ಲ ಅನ್ನೋದರ ಬದಲು ಹೇಗೆ ಸಾಧಿಸಬಹುದು ಅಂತ ಅದ್ರ ಮೇಲಿದ್ರೆ ಪವಾಡಗಳೇ ನಡೆದು ಹೋಗ್ತವೆ. ಅಧ್ಯಾಯ 11. ಓದಲು ಬಾರದ ಮನುಷ್ಯ. ದ ಮ್ಯಾನ್ ಹೂ ಕುಡ್ ನಾಟ್ ರೀಡ್. ನಮ್ಮ ನ್ಯೂನತೆಗಳನ್ನು ಮುಚ್ಚಿಟ್ಟುಕೊಳ್ಳುವ ಬದಲು ಅವುಗಳನ್ನು ಎದುರಿಸಿದಾಗ ಮಾತ್ರ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಜಾನ್ ಕಾರ್ಕನ್ ಅನ್ನೋ ವ್ಯಕ್ತಿಯ ಕಥೆ ಇದು. ಬಾಲ್ಯದಿಂದಲೂ ಜಾನ್ಗೆ ಡಿಸ್ಲೆಕ್ಸಿ ಅನ್ನೋ ಸಮಸ್ಯೆ ಇತ್ತು. ಅವರಿಗೆ ಪುಸ್ತಕದ ಮೇಲಿನ ಅಕ್ಷರಗಳು ಹಾರಾಡುತ್ತಿರುವಂತೆ ಕಾಣ್ತಾ ಇದ್ವು. ಏನನ್ನು ಓದಲು ಸಾಧ್ಯ ಆಗ್ತಾ ಇರಲಿಲ್ಲ. ಆ ಕಾಲದಲ್ಲಿ ಈ ಕಾಯಿಲೆಯ ಬಗ್ಗೆ ಯಾರಿಗೂ ಅರಿವಿರಲಿಲ್ಲ. ಹಾಗಾಗಿ ಶಾಲೆಯಲ್ಲಿ ಶಿಕ್ಷಕರು ಜಾನನ್ನು ದಡ್ಡ, ಸೋಮಾರಿ ಅಂತ ಕರೆದು ಎಲ್ಲರೆದುರು ಓದಲು ಅವಮಾನಿಸ್ತಾ ಇದ್ರು. ಜಾನ್ ಆಂತರಿಕವಾಗಿ ಸಂಪೂರ್ಣ ಕುಗ್ಗಿ ಹೋಗಿದ್ದ. ಆದರೆ ಅವನು ಬುದ್ಧಿವಂತನಿದ್ದ. ಹೇಗೋ ಮಾಡಿ ಬಾಸ್ಕೆಟ್ಬಾಲ್ನ ಆಟಗಾರನಾಗಿ ಕಾಲೇಜಿಗೆ ಸೇರಿದ. ಅಲ್ಲಿಯೂ ಕೇವಲ ಬಹು ಆಯ್ಕೆಯ ಪ್ರಶ್ನೆಗಳಿರುವ ವಿಷಯಗಳನ್ನೇ ಮಾತ್ರ ಆರಿಸಿಕೊಂಡು ಬೇರೆಯವರ ಸಹಾಯದಿಂದ ಹೇಗೋ ಮಾಡಿ ಪದವಿ ಮುಗಿಸಿ ಆಶ್ಚರ್ಯಕರ ರೀತಿಯಲ್ಲಿ ಒಬ್ಬ ಶಿಕ್ಷಕನಾಗಿ ವೃತ್ತಿ ಆರಂಭಿಸಿದ. ಶಾಲೆಯಲ್ಲಿ ಮಕ್ಕಳಿಗೆ ಪುಸ್ತಕ ಓದಲು ಹೇಳಿ ತಾನು ಕೇವಲ ಕೇಳಿಸಿಕೊಳ್ತಾ ಇದ್ದ. ನಂತರ ರಿಯಲ್ ಎಸ್ಟೇಟ್ಗೆ ಇಳಿದು ತನ್ನ ಬುದ್ಧಿವಂತಿಕೆಯಿಂದ ಕೋಟ್ಯಾಧಿಪತಿಯಾದ. ಎಲ್ಲವೂ ಚೆನ್ನಾಗೇ ಇತ್ತು. ಆದರೆ ಬಾಗಿಲಿನ ಮೇಲೆ ಪುಷ್ ಮತ್ತು ಪುಲ್ ಅಂತ ಬರೆದದ್ದನ್ನು ಓದಲು ಬಾರದೆ ಆತ ಒದ್ದಾಡುತ್ತಿದ್ದ. 1982ರಲ್ಲಿ ದೊಡ್ಡ ಆರ್ಥಿಕ ಕುಸಿತವಾಗಿ ಅವನ ವ್ಯವಹಾರ ನೆಲಕಚ್ಚಿತು. ಬ್ಯಾಂಕ್ನಿಂದ, ಕೋರ್ಟ್ನಿಂದ ನೂರಾರು ನೋಟಿಸುಗಳು ಬಂದವು. ಆದರೆ ಅವನಿಗೆ ಒಂದೇ ಒಂದು ಕಾಗದ ಓದಲು ಬರ್ತಾ ಇರಲಿಲ್ಲ. ತನ್ನ ಗುಟ್ಟು ಎಲ್ಲಿ ರಟ್ಟಾಗುತ್ತನ್ನೋ ಭಯದಲ್ಲಿ ಹತಾಶೆ ಅವನನ್ನು ಆವರಿಸಿತು. ಕೊನೆಗೆ 48ನೇ ವಯಸ್ಸಿನಲ್ಲಿ ಜಾನ್ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡ. ತನ್ನ ಈಗೋವನ್ನು ಬದಿಗಿಟ್ಟು ನೇರವಾಗಿ ಪಬ್ಲಿಕ್ ಲೈಬ್ರರಿಗೆ ಹೋದ. ಅಲ್ಲಿನ ಮಹಿಳಾ ಸಿಬ್ಬಂದಿಯ ಮುಂದೆ ನಿಂತು, ನನಗೆ ಓದಲು ಬರೋದಿಲ್ಲ, ದಯವಿಟ್ಟು ಸಹಾಯ ಮಾಡಿ ಅಂದು ಮಕ್ಕಳಂತೆ ಬಿಕ್ಕಿ ಅತ್ತ. ಆ ಲೈಬ್ರರಿಯವರು 65 ವಯಸ್ಸಿನ ಒಬ್ಬ ವಯಸ್ಸಾದ ಶಿಕ್ಷಕಿಯನ್ನು ಜಾನ್ಗೆ ಟ್ಯೂಟರ್ಗಾಗಿ ನೇಮಿಸಿದರು. ಆಕೆ ಕೇವಲ 3 ವರ್ಷದ ಮಗುವಿನಾಗೆ ಕಲಿಸಿದಂತೆ ಜಾನ್ಗೆ ABCDಯಿಂದ ಅಕ್ಷರ ಕಲಿಸಲು ಶುರು ಮಾಡಿದರು. 1 ವರ್ಷದ ಸತತ ಪ್ರಯತ್ನದ ನಂತರ ಜಾನ್ ತನ್ನ ಜೀವಮಾನದಲ್ಲೇ ಮೊದಲ ಬಾರಿಗೆ ಒಂದು ಪುಸ್ತಕವನ್ನು ಸಂಪೂರ್ಣವಾಗಿ ಓದಿದ. ಆ ದಿನ ಅವನು ಅನುಭವಿಸಿದ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಮುಂದೆ ಆತ ಅಮೆರಿಕದ ಪ್ರವಾಸ ಮಾಡಿ ತಾನು ಅನಕ್ಷರಸ್ಥನಾಗಿದ್ದ ಕಥೆಯನ್ನು ಹೆಮ್ಮೆಯಿಂದ ಹೇಳಿಕೊಂಡು ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾದನು. ಅಧ್ಯಾಯ 13. ಒಂದು ಕ್ಷಣ ನಿಂತು ನೋಡಿ. ಟೇಕ್ ಎ ಮೂಮೆಂಟ್ ಟು ರಿಯಲಿ ಸಿ. ನಾವೆಲ್ಲರೂ ಓಡುತ್ತಿದ್ದೇವೆ. ಕೆಲಸ, ಹಣ, ಭವಿಷ್ಯ ಅಂತ ಓಡುತ್ತಿರುವ ನಮ್ಮ ಈ ಬಿಡುವಿಲ್ಲದ ಜೀವನದಲ್ಲಿ ವರ್ತಮಾನದ ಸೌಂದರ್ಯವನ್ನು ಆನಂದಿಸುವುದನ್ನೇ ನಾವು ಮರೆತಿದ್ದೇವೆ. ಜೆಫ್ರಿ ಅನ್ನೋವರು ಒಂದು ದಿನ ಕ್ಯಾಲಿಫೋರ್ನಿಯಾದ ಜನನಿಬಿಡ ರಸ್ತೆಯಲ್ಲಿ ಟ್ರಾಫಿಕ್ ಸಿಗ್ನಲ್ನಲ್ಲಿ ಸಿಲುಕಿದ್ರು. ಅವರಿಗೆ ಒಂದು ಬಹುಮುಖ್ಯವಾದ ಬಿಸ್ನೆಸ್ ಮೀಟಿಂಗ್ಗೆ ಹೋಗಬೇಕಿತ್ತು. ಸಿಗ್ನಲ್ ಯಾವಾಗ ಗ್ರೀನ್ ಆಗುತ್ತದೋ, ಯಾವಾಗ ಕಾರ್ ಓಡಿಸಿಕೊಂಡು ಹೋಗುತ್ತೇನೋ ಅನ್ನೋ ಆತುರದಲ್ಲಿ ಸ್ಟೇರಿಂಗ್ ಹಿಡಿದು ಕುಳಿತಿದ್ರು. ಆಗ ಅವರಿಗೆ ಕಣ್ಣಿಗೆ ಬಿದ್ದಿದ್ದು ಒಂದು ದೃಶ್ಯ ಬಿತ್ತು. ಝೀಬ್ರಾ ಕ್ರಾಸಿಂಗ್ ಬಳಿ ಒಂದು ಕುಟುಂಬ ರಸ್ತೆ ದಾಟಲು ನಿಂತಿತ್ತು. ಆಶ್ಚರ್ಯ ಏನಪ್ಪ ಅಂತಂದರೆ, ತಂದೆ ಮತ್ತು ತಾಯಿ ಇಬ್ಬರು ಅಂಧರಿದ್ದರು. ಇಬ್ಬರ ಕೈಯಲ್ಲೂ ಬಿಳಿ ಕೋಲುಗಳಿದ್ವು. ತಂದೆಯ ಕೈಯನ್ನು ಒಬ್ಬ ಸಣ್ಣ ಹುಡುಗ ಹಿಡಿದಿದ್ದನು. ತಾಯಿ ತನ್ನ ಎದೆಗೊಂದು ಪುಟ್ಟ ಮಗುವನ್ನು ಅಪ್ಪಿಕೊಂಡಿದ್ದಳು.
8 ಲೈನ್ಗಳ ಕಾರುಗಳು ಶರವೇಗದಲ್ಲಿ ಚಲಿಸುವ ಆ ಅಪಾಯಕಾರಿ ರಸ್ತೆಯನ್ನು ಆ ಅಂಧ ದಂಪತಿಗಳು ಹೇಗೆ ದಾಟುತ್ತಾರೆ ಅಂತ ಜೆಫ್ರಿಗೆ ಆತಂಕ ಶುರುವಾಯಿತು. ಆಗ ಒಂದು ಅದ್ಭುತ ನಡೆಯಿತು. ಟ್ರಾಫಿಕ್ ಸಿಗ್ನಲ್ ಗ್ರೀನ್ ಆಯಿತು. ಆದರೂ ರಸ್ತೆಯ ಮೇಲಿದ್ದ ಯಾವ ಕಾರು 1 ಇಂಚು ಕೂಡ ಮುಂದೆ ಹೋಗಲಿಲ್ಲ. ಯಾರು ಆನ್ ಮಾಡಲಿಲ್ಲ, ಯಾರು ಕೂಗಾಡಲಿಲ್ಲ. ಇಡೀ ರಸ್ತೆಯಲ್ಲಿ ಸಂಪೂರ್ಣ ಮೌನ. ಆ ಅಂಧ ದಂಪತಿಗಳು ಮೆಲ್ಲನೆ ಹೆಜ್ಜೆ ಹಾಕಲು ಶುರು ಮಾಡಿದರು. ಆಗ ಕಾರಿನಲ್ಲಿದ್ದ ಅಪರಿಚಿತರು ತಮ್ಮ ಕಿಟಕಿ ಗ್ಲಾಸ್ ಇಳಿಸಿ, ಸ್ವಲ್ಪ ಬಲಕ್ಕೆ ಬನ್ನಿ, ಹೌದು, ಈಗ ನೇರವಾಗಿ ಹೆಜ್ಜೆ ಹಾಕಿ, ಹುಷಾರು ಎಂದು ಪ್ರೀತಿಯಿಂದ ದಾರಿ ತೋರಿಸುತ್ತಾ ಆ ಕುಟುಂಬ ಸುರಕ್ಷಿತವಾಗಿ ರಸ್ತೆ ದಾಟಲು ಸಹಾಯ ಮಾಡಿದರು. ಆ ಕುಟುಂಬ ರಸ್ತೆ ದಾಟಿದ ನಂತರವೇ ಎಲ್ಲ ಕಾರುಗಳು ಮುಂದೆ ಸಾಗುವುದು. ಈ ಘಟನೆ ಜೆಫ್ರಿಯ ಮನಸ್ಸಿನಲ್ಲಿ ಆಳವಾದ ಸಂಚಲನ ಉಂಟು ಮಾಡಿತು. ನಾವೆಲ್ಲರೂ ಕಣ್ಣುಗಳಿದ್ದರೂ ಎಷ್ಟೋ ಸುಂದರ ವಿಷಯಗಳನ್ನು ನೋಡಲು ಅನುಭವಿಸಲು ಮರೆತಿದ್ದೇವೆ ಅನ್ನೋ ಸತ್ಯ ಅವರಿಗೆ ಅರಿವಾಯಿತು. ನಮ್ಮ ಈ ದಿನನಿತ್ಯದ ಓಟದ ನಡುವೆ ಒಂದು ಕ್ಷಣ ನಿಂತು ಸುತ್ತಮುತ್ತಲಿನ ಪ್ರಪಂಚವನ್ನು, ಜನರನ್ನು ಗಮನಿಸಿದರೆ ಜೀವನದ ನಿಜವಾದ ಅರ್ಥ ನಮಗೆ ತಿಳಿಸುತ್ತೆ. ಅಧ್ಯಾಯ 13: ಮುಕ್ತಾಯ ಮತ್ತು ಜೀವನ ಪಾಠಗಳು. ಈ ಎಲ್ಲ ನಿಜ ಕಥೆಗಳ ಮೂಲಕ ನಮ್ಮ ಜೀವನಕ್ಕೆ ಅನ್ವಯಿಸಿಕೊಳ್ಳಬೇಕಾದ ಪ್ರಮುಖ ಪಾಠಗಳನ್ನು ಕಲಿತಿದ್ದೇವೆ. ಮೊದಲನೆಯದಾಗಿ, ಪ್ರೀತಿಯ ಅಪಾರ ಶಕ್ತಿ. ಪ್ರೀತಿಯನ್ನು ಕೇವಲ ಮನಸ್ಸಿನಲ್ಲಿಟ್ಟುಕೊಂಡರೆ ಸಾಲದು, ಅದನ್ನು ವ್ಯಕ್ತಪಡಿಸಬೇಕು. ಇತರರಿಗೆ ಸಹಾಯ ಮಾಡುವುದೇ ಜೀವನದ ಅತಿ ದೊಡ್ಡ ಸಾರ್ಥಕತೆ. ಎರಡನೆಯದಾಗಿ, ನಿಮ್ಮನ್ನು ನೀವು ಪ್ರೀತಿಸೋದು. ಸೆಲ್ಫ್ ಲವ್. ಜಗತ್ತಿನೆದುರು ಯಶಸ್ವಿಯಾಗಲು ನೀವು ನಿಮ್ಮತನವನ್ನು ಬದಲಾಯಿಸಿಕೊಳ್ಬೇಕಿಲ್ಲ. ನೀವು ನೀವಾಗಿರುವುದೇ ನಿಮ್ಮ ದೊಡ್ಡ ಶಕ್ತಿ. ಮೂರನೆಯದಾಗಿ, ಉತ್ತಮ ಪೋಷಕತ್ವ. ಮಕ್ಕಳಿಗೆ ಬರೀ ಬುದ್ಧಿವಾದ ಹೇಳುವುದಕ್ಕಿಂತ ನಿಮ್ಮ ಆಚರಣೆಗಳ ಮೂಲಕ, ಪ್ರಾಮಾಣಿಕತೆಯ ಮೂಲಕ ಅವರಿಗೆ ಅತ್ಯುತ್ತಮ ಆದರ್ಶವಾಗಿರಿ. ನಾಲ್ಕನೆಯದಾಗಿ, ಕೃತಜ್ಞತಾ ಭಾವ. ಗ್ರ್ಯಾಟಿಟ್ಯೂಡ್. ಕಣ್ಣಿಗೆ ಕಾಣುವ ಭೌತಿಕ ವಸ್ತುಗಳಿಗಿಂತ ಹೃದಯಕ್ಕೆ ಮಾತ್ರ ನಿಲುಕುವ ಸಣ್ಣ ಸಣ್ಣ ರಚನೆಗಳಿಗೆ, ದಯೆಯ ಕಾರ್ಯಗಳಿಗೆ ಕೃತಜ್ಞರಾಗಿರಿ. ಐದನೆಯದಾಗಿ, ಧೈರ್ಯ ಮತ್ತು ಛಲ. ಎಷ್ಟೇ ಕಷ್ಟ ಬಂದರೂ, ಸಾವು ಎದುರಿದ್ದರೂ ಬಿಟ್ಟು ಕೊಡದಿರುವ ಮನೋಭಾವ. ಅಸಾಧ್ಯವೆನ್ನುವುದನ್ನು ಕೇವಲ ಒಂದು ದೃಷ್ಟಿಕೋನದಿಂದ ಬದಲಾವಣೆಯಿಂದ ಸಾಧ್ಯ. ಕೊನೆಯದಾಗಿ, ದಯೆ ಎನ್ನುವ ಸಾರ್ವತ್ರಿಕ ಭಾಷೆ. ಪ್ರಪಂಚದಲ್ಲಿ ಜಾತಿ, ಧರ್ಮ, ಭಾಷೆಗಳು ಬೇರೆ ಇರಬಹುದು, ಆದರೆ ದಯೆ ಅನ್ನೋದು ಎಲ್ಲರಿಗೂ ಅರ್ಥವಾಗುವ ಒಂದೇ ಒಂದು ಭಾಷೆ, ಯೂನಿವರ್ಸಲ್ ಲ್ಯಾಂಗ್ವೇಜ್. ನಿಜವಾದ ಸಂತೋಷ ಇರೋದು ನಾವು ಏನನ್ನು ಪಡೆದೋದು ಅನ್ನೋದರಲ್ಲಿಲ್ಲ, ನಾವು ಏನನ್ನು ನೀಡಿದೆವು ಅನ್ನೋದರಲ್ಲೇ ಇದೆ. ಈ ನನ್ನ ಚಾನಲ್ಗೆ ಈ ಸುದೀರ್ಘ ಮತ್ತು ಸ್ಫೂರ್ತಿದಾಯಕ ಬುಕ್ ಸಮರಿಯನ್ನು ಇಷ್ಟು ಹೊತ್ತು ಅತ್ಯಂತ ಪ್ರೀತಿಯಿಂದ ಆಲಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಥೆಗಳು ನಿಮ್ಮ ದಿನನಿತ್ಯದ ಓಟಕ್ಕೆ ಸ್ವಲ್ಪ ವಿರಾಮ ನೀಡಿ ಜೀವನದ ಸಣ್ಣ ಸಣ್ಣ ಅನುಭವಗಳನ್ನು, ಸಂತೋಷಗಳನ್ನು ಅನುಭವಿಸಲು, ಇತರರೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸಲು ಸ್ಫೂರ್ತಿಯಾಗಲಿ ಅಂತ ಆಶಿಸುತ್ತೇನೆ. ನೆನಪಿರಲಿ, ದಯೆ ಮತ್ತು ಕೃತಜ್ಞತೆ ಸಣ್ಣ ಕಾರ್ಯಗಳಿಂದಲೇ ಜೀವನದ ಅತಿ ದೊಡ್ಡದ ಸಂತೋಷಗಳು ನಮ್ಮನ್ನು ಹುಡುಕಿಕೊಂಡು ಬರ್ತವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಈ ಕಥೆಗಳಲ್ಲಿ ಯಾವುದು ಹೆಚ್ಚು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಹಿಟ್ ಮಾಡಿ. ಮತ್ತಷ್ಟು ಅತ್ಯುತ್ತಮ ಪುಸ್ತಕಗಳೊಂದಿಗೆ, ಅದ್ಭುತ ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ನಗುತ್ತಾ ಇರಿ. ಶುಭವಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.